ವೀಕ್ಷಕರೇ, ಬಿಗ್ ಬಾಸ್ನ ಕಾರ್ಯಕ್ರಮ ಮುಗಿದು ಒಂದು ವಾರ ಕಳೆದ ಬಂದರೂ ಕೂಡ ಅನೇಕರು ಇನ್ನೂ ಅದರ ಗುಂಗಿನಿಂದ ಹೊರಬಂದಿಲ್ಲ. ಹೊರಬಂದ ಬಿಗ್ ಬಾಸ್ನ ಸ್ಪರ್ಧಿಗಳೆಲ್ಲರ ತರಹೇವಾರಿ ಸಂದರ್ಶನದ ವಿಡಿಯೋಗಳು ಮಾಧ್ಯಮಗಳಲ್ಲಿ ಹರಿದಾಡ್ತಿವೆ. ಅವುಗಳ ಪೈಕಿ ಬಿಗ್ ಬಾಸ್ ಮನೆಯ ಆನೆಂತಾನೆ ಹೆಸರಾಗಿದ್ದಂತ ವಿನಯ್ ರವರ ವಿಡಿಯೋಗಳು ಎಲ್ಲ ಕಡೆ ಹೈಲೈಟ್ ಆಗ್ತಿವೆ. ವಿನಯ್ಗೆ ಹೊರಗಡೆ ಜನರ ದೊಡ್ಡ ಬೆಂಬಲ ಇತ್ತು. ಇವರು ಗೆಲ್ಬೇಕು ಅಂತ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಟವರ್ ಮೇಲೆ ಹೊರದೇಶದ ಕನ್ನಡಿಗರು ಪೋಸ್ಟರ್ ಅನ್ನ ಪ್ರಕಟಿಸಿ ಬೆಂಬಲ ಕೊಟ್ಟಿದ್ರು. ವಿನಯ್ ಈ ಸಲ ಗೆದ್ದೇ ಗೆಲ್ತಾರೆ ಅಥವಾ ರನ್ನರ್ ಅಪ್ ಅಂತೂ ಖಂಡಿತ ಆಗ್ತಾರೆ ಅಂತ ಹಲವರು ಭಾವಿಸಿದ್ರು. ಆದ್ರೆ ಟಾಪ್ 4 ಅಭ್ಯರ್ಥಿಯಾಗಿ ಅವರು ಮನೆಯಿಂದ ಹೊರಬಂದು ಎಲ್ಲರನ್ನ ನಿರಾಸೆಗೊಳಿಸಿದ್ರು. ಮನೆಯಲ್ಲಿ ಹೆಚ್ಚಿನ ವೇಳೆ ಕೂಗಾಟ, ಕಲಹ, ಅಗ್ರೆಷನ್ಗಳಿಂದಾಗಿ ವಿನಯ್ ಹೆಸರುವಾಸಿಯಾಗಿದ್ರು. ಯಾರು ಏನೇ ಹೇಳಿ, ಏನೇ ಅನ್ಕೊಳ್ಳಿ, ನಾನಿರೋದೇ ಹೇಗೆ ಅಂತ ಅವರು ಮನೆಯಲ್ಲಿ ಇದ್ದಷ್ಟು ದಿನ ಯಾವುದಕ್ಕೂ ಕೂಡ ಕೇರ್ ಮಾಡದೆ ಕಾಲವನ್ನ ನೋಕಿದ್ರು. ಯಾರ ಜೊತೆ ಜಗಳ ಆಡ್ಲಿ, ಅದಾದ ಸ್ವಲ್ಪ ಹೊತ್ತಿಗೆ ಅವ್ರ ಬಳಿ ಕ್ಷಮೆ ಕೇಳ್ತಿದ್ದಂತ ವಿನಯ್ ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ತಿರ್ಲಿಲ್ಲ. ಮನೆಯಲ್ಲಿ ಅಷ್ಟೆಲ್ಲ ಆರ್ಭಟಿಸ್ತಿದ್ದಂತ ವಿನಯ್ ತಮ್ಮ ನಿಜ ಬದುಕಲ್ಲೂ ಕೂಡ ಹೀಗೇನಾ? ವಿನಯ್ ಅವರ ಕುಟುಂಬ ಹೇಗಿದೆ? ಅವರ ಪರಿವಾರದ ಹಿನ್ನೆಲೆ ಏನು? ವಿನಯ್ ಯಾಕೆಷ್ಟು ಒರಟ? ಬಿಗ್ ಬಾಸ್ಗೆ ಬರುವ ಮುನ್ನ ಅವರು ಏನ್ ಮಾಡ್ತಿದ್ರು? ವಿನಯ್ ತಮ್ಮ ಬಾಳಲ್ಲಿ ಎದುರಿಸಿದಂತ ಆ ಕಹಿಯ ತೀವ್ರತೆ ಹೇಗಿತ್ತು ಎಂಬ ಮುಂತಾದ ಸಂಗತಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಅನೇಕರಿಗೆ ಬಿಗ್ ಬಾಸ್ ವೇದಿಕೆಯಿಂದ ಈ ವಿನಯ್ ಪರಿಚಯ ಆಗಿರಬಹುದಾದ್ರೂ ಅವರು ಈ ಮೊದಲೇ ಟಿವಿ ಸೀರಿಯಲ್ ನಲ್ಲಿ ಖ್ಯಾತಿಯನ್ನ ಪಡೆದಿದ್ದಂತಹ ಕಲಾವಿದ. ನಾವು ಈ ಹಿಂದೆ ಬಿಗ್ ಬಾಸ್ ನ ವಿನ್ನರ್ ಕಾರ್ತಿಕ್ ರವರ ಬಗ್ಗೆ ಚರ್ಚೆ ಮಾಡಿದ್ವಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗನಾಗಿ ಅವರು ಬದುಕಲ್ಲಿ ಪಟ್ಟಂತ ಕಷ್ಟ, ವೃತ್ತಿ ಬದುಕಿನ ಏರಿಳಿತ ಮತ್ತು ಇಂದಿನ ಅವರ ಸ್ಥಿತಿ ಹಾಗೂ ಧ್ಯೇಯಗಳ ಬಗ್ಗೆ ನೀವೆಲ್ಲ ತಿಳಿದುಕೊಂಡ್ರಿ. ಕಾರ್ತಿಕ್ ಹಾಗೂ ವಿನಯ್ ಈ ಇಬ್ಬರದು ಕೂಡ 10 ವರ್ಷಗಳ ಸ್ನೇಹ ಅಂತ ವಿನಯ್ ಸ್ವತಃ ಹೇಳ್ಕೊಂಡಿದ್ರು. ಈ ವಿನಯ್ ರವರು ಕೂಡ ಸೀರಿಯಲ್ಗಳಲ್ಲಿ ತಕ್ಕ ಮಟ್ಟಿಗೆ ಹೆಸರನ್ನ ಸಾಧಿಸಿದ್ದಾರೆ ಹಾಗೂ ಕೆಲ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಇವರಿಬ್ಬರಿಗೆ ಇರುವಂತಹ ವ್ಯತ್ಯಾಸ ಏನಂದ್ರೆ, ಅದು ಕಾರ್ತಿಕ್ ತರಹ ವಿನಯ್ ತಾವು ಮಿಡಲ್ ಕ್ಲಾಸ್ ವ್ಯಕ್ತಿ ಅಲ್ಲ. ಅವರೇ ಹೇಳ್ಕೊಂಡಂತೆ ಅವರು ಹುಟ್ಟುತ್ತಾನೆ ಸ್ಥಿತಿವಂತರು. ಅನುಕೂಲಸ್ಥ ಕುಟುಂಬದಲ್ಲಿ ಜನಿಸಿದಂತ ವಿನಯ್ ಅತ್ಯುತ್ತಮ ಬಾಲ್ಯವನ್ನ ಕಳೆದವರು. ಸುಖದ ಸುಪ್ಪತ್ತಿಗೆಯಲ್ಲಿ ಅವರು ತೇಲಿದ್ರು ಕೂಡ ಒಂದು ಘಟ್ಟದಲ್ಲಿ ಬದುಕಿನ ದೋಣಿ ಒಂದೇ ಸಲ ಮುಗುಚಿ ಅವರನ್ನ ನಡು ನೀರಲ್ಲಿ ಮುಳುಗಿಸಿತ್ತು. ಕಷ್ಟ ಹಾಗೂ ಸವಾಲುಗಳು ಕೇವಲ ಬಡವರ ಅಥವಾ ಮಿಡಲ್ ಕ್ಲಾಸ್ ಜನರಿಗೆ ಮಾತ್ರವಲ್ಲ, ಹಲವು ಸಲ ಅವು ಶ್ರೀಮಂತರ ಮನೆಯ ಮಕ್ಕಳು ಕೂಡ ಬರ್ತವೆ ಅನ್ನೋದಕ್ಕೆ ವಿನಯ್ ರವರ ಬದುಕೆ ಒಂದು ಜ್ವಲಂತ ಉದಾಹರಣೆ. ಈ ವಿನಯ್ ಜನಿಸಿದ್ದು ಬೆಂಗಳೂರಲ್ಲಿ. ಅವರ ತಂದೆ ತಾಯಿ ಅವರನ್ನು ಚೆನ್ನಾಗಿನೇ ಸಾಕಿ ಸಲಹುತ್ತಾರೆ. ಆದ್ರೆ ಕಾರಣಾಂತರಗಳಿಂದ ಮುಂದೆ ಅವರ ಪೋಷಕರ ನಡುವೆ ಹಲವು ಕಾರಣಗಳಿಂದಾಗಿ ಮನಸ್ತಾಪ ಹಾಗೂ ವೈಮನಸ್ಯ ಉಂಟಾಗಿ ಅವ್ರ ಮಧ್ಯ ಡಿವೋರ್ಸ್ ಆಗುತ್ತೆ. ಆಗ ಕೋರ್ಟ್ ನಲ್ಲಿ ಅವರ ಮಗ ಯಾರ ಬಳಿ ಇರಬೇಕೆಂಬ ವಾದ ಬಂದಾಗ ಕೋರ್ಟ್ ವಿನಯ್ ರವರು ಅವರ ತಂದೆ ಬಳಿನೇ ಇರಬೇಕು ಅಂತ ಆದೇಶವನ್ನ ಕೊಟ್ಟಿತ್ತು. ಆಗ ಅವ್ರಿಗಿನ್ನು ಟೀನೇಜ್ ವಯಸ್ಸು. ವಿನಯ್ ರವರ ತಂದೆ ತಮ್ಮ ಪತ್ನಿಯನ್ನ ಅಂದ್ರೆ ವಿನಯ್ ರವರ ತಾಯಿಯನ್ನ ಬಹುವಾಗಿ ಪ್ರೀತಿಸ್ತಿದ್ರು. ಹೇಗೋ ಹೊಂದ್ಕೊಂಡು ಹೋಗಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಆದ್ರೆ ಅದು ಹಾಗಾಗ್ಲಿಲ್ಲ. ಅವರ ನಡುವೆ ಇದ್ದಂತ ಅಂತರ್ಕಲಹ ತಾರಕಕ್ಕೇರಿ ಅದು ಕೋರ್ಟ್ನ ಮೆಟ್ಟಿಲೇರಿತ್ತು. ಇದರಿಂದಾಗಿ ವಿನಯ್ಗೆ ಆವರೆಗೂ ಸಿಕ್ತಿದ್ದಂತ ಪೋಷಕರ ಪ್ರೀತಿ, ಮಮತೆ ಇದ್ಯಾವುದು ಕೂಡ ಮತ್ಯಾವತ್ತೂ ಸಿಗ್ದಂತಾಯ್ತು. ಪತ್ನಿಯಿಂದ ದೂರವಾದಂತಹ ಹತಾಶೆ ಕೂಡ ಅವರ ತಂದೆಯಲ್ಲಿ ಖಿನ್ನತೆಯನ್ನ ಉಂಟುಮಾಡಿ ಅವರು ಅದರ ಪರಿಣಾಮವಾಗಿ ಆಲ್ಕೋಹಾಲ್ಗೆ ವಿಪರೀತ ಅಡಿಕ್ಟ್ ಆಗ್ತಾರೆ. ಮದ್ಯವನ್ನ ಸೇವಿಸಿದಾಗೆಲ್ಲ ಅವರು ತಮ್ಮ ಪತ್ನಿಯನ್ನ ನೆನೆಸ್ಕೊಂಡು ಆ ಒಂದು ಫ್ರಸ್ಟ್ರೇಷನ್ ನಿಂದ ಹೊರಬರಲಾಗದೆ ಅದನ್ನ ತಮ್ಮ ಮಗ ವಿನಯ್ ರವರ ಮೇಲೆ ತೀರಿಸಿಕೊಳ್ತಿದ್ರು. ತಂದೆಯಿಂದ ಸತತ ಬೈಗುಳ, ವಧೆ, ಹಿಂಸೆಯನ್ನು ಅನುಭವಿಸಿದಂತ ವಿನಯ್ ಅದರಿಂದ ಕೊನೆಗೂ ಬೇಸತ್ತು ತಂದೆಯಿಂದನೂ ಕೂಡ ದೂರವಾಗಿ ಏಕಾಂಗಿಯಾಗಿ ಮನೆಯನ್ನ ಬಿಟ್ಟು ಹೊರಬರ್ತಾರೆ. ಆಗ ಅವ್ರಿಗೆ 19ರಿಂದ 20 ವರ್ಷ ವಯಸ್ಸು. ತಂದೆಯಿಂದ ಚೆನ್ನಾಗಿದ್ದಾಗ ದಿನವೊಂದಕ್ಕೆ ಆ ಒಂದು ಕಾಲಕ್ಕೆನೆ 2-3 ಸಾವಿರ ರೂಪಾಯಿ ಹಣವನ್ನ ಪಾಕೆಟ್ ಮನಿಗಾಗಿ ಪಡೆದು ಖರ್ಚನ್ನ ಮಾಡಿ ಉಡಾಯಿಸ್ತಿದ್ದಂತ ವಿನಯ್ ರವರಿಗೆ ಬದುಕು ಒಂದೇ ಸಲ ಅವರು ನಿರೀಕ್ಷೆ ಕೂಡ ಮಾಡಿರದಂತಹ ಯೂಟರ್ನ್ ಅನ್ನ ಕೊಟ್ಟಿತ್ತು. ಅಲ್ಲಿವರೆಗೂ ಹಣದ ಬೆಲೆ, ಹಸಿವಿನ ಬೆಲೆ ಹಾಗೂ ಬದುಕಿನ ಬೆಲೆ ಏನು ಅಂತ ಗೊತ್ತೇ ಇರದಿದ್ದಂತ ವಿನಯ್ ರವರಿಗೆ ಆ ಏಕಾಂಗಿ ಬದುಕು ಎಲ್ಲವನ್ನೂ ಕೂಡ ಅತ್ಯಂತ ನಿಷ್ಠುರವಾಗಿನೇ ಕಲಿಸಿತ್ತು. ಬಾಲ್ಯದಿಂದಲೂ ಕೂಡ ಕಷ್ಟದಲ್ಲಿಯೇ ಬೆಳೆದವರಾದ್ರೆ ಅದೊಂದು ಲೆಕ್ಕ. ಅಂಥವ್ರಿಗೆ ಕಷ್ಟ ಯಾವಾಗ ಬಂದ್ರೂ ಕೂಡ ಅದೇನಂತಹ ವ್ಯತ್ಯಾಸವನ್ನ ತರೋದಿಲ್ಲ. ಆದ್ರೆ ಹುಟ್ಟುತ್ತಲೇ ಸ್ಥಿತಿವಂತರಾಗಿ ಐಷಾರಾಮಿಯಾಗಿ ಬಾಳಿ ಬದುಕಿದ ಮತ್ತು ಎಲ್ಲದಕ್ಕೂ ತಂದೆ ತಾಯಿಯ ಮೇಲೆ ಅವಲಂಬಿತರಾದವರು ಬೀದಿಗೆ ಬಂದಾಗ ಅವರು ಎದುರಿಸುವಂತಹ ಸವಾಲು ಅಂತಿಂತದಲ್ಲ. ವಿನಯ್ ಕೂಡ ಅಂಥದ್ದೇ ಸವಾಲುಗಳ ಜೊತೆ ಈಜಿ ಬಂದವರು. ಅವರ ತಂದೆಯ ಜೊತೆಯಲ್ಲಿ ಇದ್ದವರೇ ಕೆಲವು ಮಂದಿ ವಿನಯ್ ರವರು ತಿಂತಿದ್ದಂತ ತಟ್ಟೆಯನ್ನ ಕಿತ್ಕೊಂಡಂತ ದಾರುಣ ಸಂದರ್ಭಗಳು ಕೂಡ ಇವೆ. ಬಂಧು ಬಾಂಧವರ ಸಹವಾಸನೆ ಬೇಡಂತವರು ಮುಂಬೈಗೆ ಹೋಗಿ ಅಲ್ಲಿ ದಿಕ್ಕು ಕಾಣದೆ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಕ್ಲೀನರ್ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಷ್ಟೋ ಕಡೆ ಡ್ರೈವರ್ ಆಗಿ ಕೂಡ ಅವರು ಕೆಲಸ ಮಾಡಿದಿದೆ. ಈ ಯಾವುದಕ್ಕೂ ಕೂಡ ಅವರು ಇವತ್ತಿಗೂ ಇವುಗಳ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಕೂಡ ಮುಜುಗರ ಅಥವಾ ನಾಚಿಕೆಯನ್ನ ಪಡೋದಿಲ್ಲ. ಬದಲಿಗೆ ಇವೆಲ್ಲವುಗಳ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳ್ಕೊಳ್ಳುವಂತ ಅವರು ಅವೆಲ್ಲ ತನ್ನ ಬದುಕಿನ ಅತ್ಯುತ್ತಮ ಪಾಠಗಳು ಅಂತ ಹೇಳ್ತಾರೆ. ಬಹುಶಃ ಇವೇ ಇವತ್ತಿನ ವಿನಯ್ ಎಂಬ ವ್ಯಕ್ತಿಯನ್ನ ಇವತ್ತು ಇಡಿಯಾಗಿ ರೂಪಿಸಿರಬಹುದು. ಇಷ್ಟೆಲ್ಲ ಜೀವನ ಹೋರಾಟವನ್ನು ನಡೆಸಿದಂತ ಅವರು ಹೇಗೋ ಬೆಂಗಳೂರಲ್ಲಿ ಬದುಕನ್ನ ಕೊಟ್ಕೊಂಡು ಅಭಿನಯಕ್ಕೆ ಹೊರಡುತ್ತಾರೆ. ಆರಂಭದಲ್ಲಿ ಕೆಲವೊಂದು ಜಾಹೀರಾತುಗಳಲ್ಲಿ ಅಭಿನಯಿಸಿದಂತ ಅವರು ಮುಂದೆ ಟಿವಿ ಸೀರಿಯಲ್ಗೂ ಆಯ್ಕೆಯಾಗ್ತಾರೆ. ವಿನಯ್ ರವರು ಅಕ್ಷತಾ ಎಂಬುವರನ್ನ ಕೈ ಹಿಡಿದಿದ್ದಾರೆ. ಅಕ್ಷತಾ ಯಾರೋ ದೂರದ ಗೆಳತಿಯಲ್ಲ, ಆಕೆ ಇವರ ಕುಟುಂಬದ ಆಪ್ತ ಸಂಬಂಧಿನಿ. ವರಸೆಯಲ್ಲಿ ಅತ್ತೆಯ ಮಗಳೇ ಆಗ್ಬೇಕಿದ್ದಂತ ಅಕ್ಷತಾ ಹಾಗೂ ವಿನಯ್ ರವರದ್ದು ಅವರೇ ಒಂದ್ ಕಡೆ ಹೇಳಿದಂತೆ ಅವರಿಬ್ಬರದ್ದು ಸುಮಾರು 25 ವರ್ಷಗಳಿಗಿಂತಲೂ ಕೂಡ ಹೆಚ್ಚಿನ ಸಮಯದ ಸ್ನೇಹ ಹಾಗೂ ಪ್ರೀತಿಯಂತೆ.
ಇವರ ಮದುವೆ ಕೂಡ ಒಂದು ಹೋರಾಟದಂತೆಯೇ ಇತ್ತು. ಅದಕ್ಕೆ ಅನೇಕರು ಅಡ್ಡಗಾಲಿಡೋದಕ್ಕೆ ಪ್ರಯತ್ನಿಸಿದ್ರು. ಚಿಕ್ಕಂದಿನಲ್ಲೇ ಇವರಿಬ್ಬರಿಗೂ ಅಕಸ್ಮಾತ್ ಆಗಿ ಪರಿಚಯ ಆಗಿತ್ತು. ವಿನಯ್ ಟೀನೇಜ್ಗೆ ಬಂದಾಗ್ಲೂ ಕೂಡ ಅವರು ಅಕ್ಷತಾರವರನ್ನ ಇಷ್ಟಪಟ್ಟಿದ್ರು. ಆದ್ರೆ ಆಗ ಅವರ ಭೇಟಿ ಸುಲಭವಾಗಿ ಸಾಧ್ಯ ಆಗ್ತಿರ್ಲಿಲ್ಲ. ಕಾರಣ ಅಕ್ಷತಾರವರ ಪರಿವಾರ ಆಗ ಚಿಕ್ಕಮಗಳೂರಲ್ಲಿ ಇತ್ತು. ಅಕ್ಷತಾ ಕೂಡ ವಿನಯರವರನ್ನ ಇಷ್ಟಪಟ್ಟಿದ್ರು. ಮದುವೆ ಆದ್ರೆ ಅದು ವಿನಯರವರನ್ನ ಮಾತ್ರ ಅಂತ ಅವರು ತೀರ್ಮಾನಿಸಿದ್ರು. ಅದೇ ಕಾರಣಕ್ಕೆ ಬಂದ ಎಲ್ಲಾ ಮದುವೆ ಆಫರ್ಗಳನ್ನು ಕೂಡ ಅವರು ರಿಜೆಕ್ಟ್ ಮಾಡಿದ್ರು. ಹಾಗೂ ವಿನಯ್ ತನಗೆ ಸಿಗ್ತಾರೋ ಇಲ್ವೋ ಎಂಬ ಹತಾಶೆಯಲ್ಲಿ ಸುಮಾರು 2 ಸಲ ಅವರು ಸನ್ಯಾಸತ್ವದ ದೀಕ್ಷೆಯನ್ನು ಕೂಡ ಪಡೆಯೋಕೆ ಅಕ್ಷತಾ ಪ್ರಯತ್ನಿಸಿದ್ದಾಗಿ ಒಮ್ಮೆ ಹೇಳ್ಕೊಂಡಿದ್ದಾರೆ. ಈ ಕಡೆ ವಿನಯರವರ ಬದುಕಲ್ಲೂ ಕೂಡ ಏನೇನೋ ಅನಿರೀಕ್ಷಿತ ಘಟನೆಗಳು ನಡೆದು ಹೋಗಿದ್ವು. ಅವರು ಮುಂಬೈಗೆ ಹೋಗಿ ಅಲ್ಲೊಂದಷ್ಟು ಬದುಕನ್ನ ನೋಡಿದ್ರು. ಆ ಬಳಿಕ ಬೆಂಗಳೂರಿಗೆ ಬಂದಾಗ ಇಲ್ಲೂ ರಜೆ ಸಿಕ್ಕಾಗೆಲ್ಲ ಚಿಕ್ಕಮಗಳೂರಿಗೆ ಅಕ್ಷತಾರವರನ್ನ ಕಾಣೋದಕ್ಕೆ ಬರ್ತಿದ್ರು. ಆ ಒಂದು ಸಮಯದಲ್ಲಿ ಇವರ ನಡುವಿನ ಅನುರಾಗ ಒಲವು ಇನ್ನಷ್ಟು ಹೆಚ್ಚಾಗಿ ಇಬ್ರು ಕೂಡ ಮದುವೆ ನಿರ್ಧಾರಕ್ಕೆ ಬರ್ತಾರೆ. ಆದ್ರೆ ಅದಕ್ಕೂ ಕೂಡ ಅನೇಕ ಅಡ್ಡಿಗಳಿದ್ವು. ನಮ್ಮ ದೇಶದಲ್ಲಿ ಮದುವೆ ಅನ್ನೋದು ತುಂಬಾ ಗಂಭೀರದ ಸಂಗತಿ. ಮದುವೆಯಾಗುವಂತ ಹುಡುಗನ ಕುಟುಂಬದ ಹಿನ್ನೆಲೆ, ಅವನ ಸಂಪಾದನೆ, ಮನೆತನ, ಅವನ ಸಾಮಾಜಿಕ ಸ್ಥಿರತೆ ಇವೆಲ್ಲವನ್ನೂ ಕೂಡ ಸಮಾಜ ಲೆಕ್ಕ ಹಾಕುತ್ತೆ. ವಿನಯ್ ಮುಂಬೈನಿಂದ ಬಂದವರು, ಅವರು ಅವರ ಪರಿವಾರದಿಂದ ದೂರವಾಗಿದ್ದಾರೆ ಅನ್ನುವಂತ ಮುಂತಾದ ಕಾರಣಗಳಿಂದಾಗಿ ಅವರನ್ನ ಅಕ್ಷತಾರವರ ಮನೆಯವರು ಯಾರು ಕೂಡ ಒಪ್ಪಲೇ ಇಲ್ಲ. ಮನೆಯವರನ್ನ ಒಂದೇ ಸಲ ಬಿಟ್ಟು ಬರೋದಕ್ಕೆ ಮನ್ಸಿರದಂತ ಅಕ್ಷತಾ ಅವರನ್ನ ಹೇಗಾದ್ರೂ ಮಾಡಿ ಒಪ್ಸಿ ಅವರೆಲ್ಲರ ಸಮ್ಮುಖದಲ್ಲಿಯೇ ವಿನಯರವರ ಕೈಯನ್ನ ಹಿಡಿಯೋದಕ್ಕೆ ಯೋಚಿಸ್ತಾರೆ. ಅಕ್ಷತಾ ಫ್ಯಾಮಿಲಿ ಯುವತಿ. ವಿನಯ್ ಮೇಲೆ ಅವರಿಗೆ ಒಲವಿದ್ರು ಕೂಡ ಅದು ಅವರ ಪರಿವಾರದ ಜೊತೆಗಿದ್ದಂತ ಬಾಂಧವ್ಯಕ್ಕೆ ಮುಳುವಾಗಬಾರದು ಅಂತಾನೆ ಅವರು ಭಾವಿಸಿದ್ರು. ಕೊನೆಗೂ ಕೂಡ ಅಕ್ಷತಾ ತಮ್ಮ ಮನೆಯಲ್ಲಿ ಅನೇಕರನ್ನ ಈ ಬಗ್ಗೆ ಮಾತನಾಡಿ ಒಪ್ಸುವಲ್ಲಿ ಯಶಸ್ವಿಯಾಗ್ತಾರೆ. ಅವರ ಮದುವೆ ನಡೆದಾಗ ಅದಕ್ಕೆ ಹೆಚ್ಚು ಜನ ಬಂದಿರಲಿಲ್ಲ. ಅವರ ಮದುವೆ ಅತ್ಯಂತ ಸರಳ ರೀತಿಯಲ್ಲಿ ನಡೆದಿತ್ತು. ಈ ಸೂಪರ್ ಜೋಡಿ ಎಂಬ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದಂತ ವಿನಯ್ ಹಾಗೂ ಅಕ್ಷತಾ ಈ ಒಂದು ಶೋ ಮೂಲಕ ಮುನ್ನೆಲೆಗೆ ಬರ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ಶೋನಲ್ಲಿ ವಿನಯರವರ ಜೋಡಿನೇ ವಿನ್ ಆಗುತ್ತೆ. ತಂದೆಯಿಂದ ಅವರು ದೂರವಾಗಿ ಸುಮಾರು ಮುಂದಿನ 17 ವರ್ಷಗಳ ಕಾಲ ಅವರು ಮನೆಗೇನೆ ಹೋಗಿರಲಿಲ್ಲ. ಈ ಒಂದು ಶೋನಲ್ಲಿ ಅವರ ಕುಟುಂಬದ ಹಿನ್ನೆಲೆ ಹಾಗೂ ಅದರ ಸಮಸ್ಯೆ ಬಗ್ಗೆ ತಿಳಿದಾಗ ಅವರನ್ನ ಅವರ ತಂದೆ ಜೊತೆ ಬೆಸೆಯುವಂತ ಪ್ರಯತ್ನ ಕೂಡ ವಾಹಿನಿಯ ಕಡೆಯಿಂದ ನಡೆಯುತ್ತೆ. ಆದ್ರೆ ಮಗನ ಬಗ್ಗೆ ತೀವ್ರ ಅಸಮಾಧಾನ ಹೊಂದಿದಂತ ಇವರ ತಂದೆ ಇವರನ್ನ ಕಾಣೋದಿಕ್ಕೆ ಬರೋದೇ ಇಲ್ಲ. ವಾಸ್ತವವಾಗಿ ಅವರ ತಂದೆ ತಮ್ಮ ಮಗ ವಿನಯರನ್ನ ತುಂಬಾ ಇಷ್ಟಪಡ್ತಿದ್ರು. ತಮ್ಮ ಪತ್ನಿಯಂತೆ ಮಗನು ಕೂಡ ಬಿಟ್ಟು ಹೋಗಿದ್ರಿಂದ ಅವ್ರ ಮೇಲೆ ಸ್ವಲ್ಪ ಅವ್ರಿಗೆ ಬೇಸರ ಬಂದಿರಬಹುದು. ಆದ್ರೆ ಕೊನೆಗಾಲದಲ್ಲಿ ಅವರ ತಂದೆ ಮಗನನ್ನ ಕಾಣೋದಕ್ಕೆ ತುಂಬಾ ಹಮ್ಮಲಿಸಿದ್ರಂತೆ. ಆದ್ರೆ ವಿನಯ್ ತಮ್ಮ ತಂದೆಯನ್ನ ಕಾಣೋದಕ್ಕೆ ಬಂದಾಗ ಅವರು ತೀವ್ರ ಅನಾರೋಗ್ಯದಿಂದ ನಿಧನರಾಗಿದ್ರು. ಅವರು ಬದುಕಿದ್ದಾಗ ಕೊನೆಗೂ ಕೂಡ ವಿನಯರವರಿಗೆ ತಮ್ಮ ತಂದೆಯನ್ನ ಕಾಣೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಜನ್ಮತಃ ಬಂದಂತ ಆ ಸಿರಿವಂತಿಕೆ, ಐಷಾರಾಮಿ ಬಾಲ್ಯ, ಪೋಷಕರ ವಿಚ್ಛೇದನ, ತಾಯಿಯ ಮಮತೆಯಿಂದ ವಂಚಿತರಾಗಿದ್ದು, ತಂದೆಯ ಒರಟು ಸ್ವಭಾವ, ಏಕಾಂಗಿ ಬದುಕು, ಅವಮಾನ, ಹಸಿವು ಇವೆಲ್ಲ ಕೂಡ ವಿನಯರವರ ಬಾಳನ್ನ ಅದ್ಭುತವಾಗಿ ರೂಪಿಸಿದ್ವು. ತನ್ನ ಪತ್ನಿಯೇ ತನ್ನ ಬದುಕಲ್ಲಿ ಶಿಲ್ಪಿ ಎನ್ನುವಂತ ವಿನಯ್ ತಮ್ಮ ಬದುಕಿನ ಯಶಸ್ಸಿನ ಬಹುಪಾಲನ್ನ ಅಕ್ಷತಾರವರ ಮೇಲೆ ಹೊರಿಸ್ತಾರೆ. ಕಾರಣ ತನಗೆ ಯಾರೂ ಇಲ್ಲದ ಸಮಯದಲ್ಲಿ ತನ್ನ ಪತ್ನಿ ನಿಂತು ಸಾಥ್ ಕೊಟ್ರು ಅಂತ ಅವರು ಹೇಳ್ಕೊಳ್ತಾರೆ. ಶಾಂಭವಿ, ಹರ ಹರ ಮಹಾದೇವ, ಜೈ ಹನುಮಾನ್, ಉಘೆ ಮಹದೇಶ್ವರ ಮುಂತಾದ ಧಾರಾವಾಹಿಗಳಲ್ಲಿ ಮುಖ್ಯ ಭೂಮಿಕೆಗಳಲ್ಲಿ ನಡೆಸಿದಂತ ವಿನಯರವರು ವಿಶೇಷವಾಗಿ ಹರ ಹರ ಮಹಾದೇವ ಧಾರಾವಾಹಿಯ ಶಿವನ ಪಾತ್ರದಿಂದ ಕನ್ನಡಿಗರಿಗೆ ಹೆಚ್ಚು ಪರಿಚಯವಾಗಿದ್ರು. ಈ ಧಾರಾವಾಹಿಯಲ್ಲಿ ಅವ್ರ ಜೊತೆ ಬಿಗ್ ಬಾಸ್ ನ ಖ್ಯಾತಿಯ ಸಂಗೀತ ಶೃಂಗೇರಿಯವರು ಕೂಡ ಸತಿ ಅಥವಾ ಪಾರ್ವತಿಯ ಪಾತ್ರವನ್ನ ನಿರ್ವಹಿಸಿದ್ರು. ಹಾಗೂ ಸುವರ್ಣ ವಾಹಿನಿಯಲ್ಲಿ ಬರ್ತಿದ್ದಂತ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಎಂಬ ಧಾರಾವಾಹಿಯಲ್ಲಿ ಮತ್ತೊಮ್ಮೆ ಶಿವನಾಗಿ ಕಾಣಿಸಿಕೊಂಡಿದ್ರು. ಸದೃಢ ಮೈಕಟ್ಟಿನ ಎತ್ತರ ಕಾಯ್ದ ವಿನಯ್ ದೈವಿಕ ಪಾತ್ರಗಳಲ್ಲಿ ವಿಜೃಂಭಿಸ್ತಾರೆ. ಹಾಗೂ ಅವ್ರಿಗೆ ನೆಗೆಟಿವ್ ಶೇಡ್ ನ ಪಾತ್ರಗಳು ಕೂಡ ಬಹುವಾಗಿ ಒಪ್ತವೆ. ವೀಕ್ಷಕರೇ, ವಿನಯ್ ಆದಷ್ಟು ಬೇಗ ಕಿರುತೆರೆಯಿಂದ ಹಿರಿತೆರೆಗೆ ಹೊರಡುವಂತಾಗ್ಲಿ, ಸಿನಿಮಾಗಳಲ್ಲಿ ಅವರಿಗೆ ಮಹತ್ವದ ಪಾತ್ರಗಳು ಸಿಗ್ಲಿ, ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅವರ ಎಲ್ಲಾ ಪ್ರಯತ್ನಕ್ಕೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.